ಬಿಗ್ ಶಾಕ್. ಕೇಂದ್ರದ ಮೋದಿ ಸರ್ಕಾರಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮೋದಿ ಸಂಪುಟದ ಬಿಗ್ ವಿಕೆಟ್ ಉರುಳಿತ್ತು. ಅಂದ್ರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಿತ್ತು. ಇದೀಗ ಮೋದಿ ಸಂಪುಟದ ಮತ್ತೊಬ್ಬ ಪ್ರಭಾವಿ ಸಚಿವರ ತಲೆದಂಡವಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿವೆ. ಹಾಗಾದ್ರೆ ಮೋದಿ ಸಂಪುಟದಿಂದ ಹೊರನಡೆಯಲಿರೋ ಆ ಪ್ರಭಾವಿ ಸಚಿವರು ಯಾರು? ಅಸಲಿಗೆ ಕೇಂದ್ರ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಿರೋದಕ್ಕೆ ಅಷ್ಟಕ್ಕೂ ಏನಿದು ಬಿಜೆಪಿ ಸೈಲೆಂಟ್ ಸ್ಟ್ರೋಕ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತವೆ. ಸಿಜೆಪಿ ಅಂದ್ರೆ ಕಾಂಗ್ರೆಸ್ ಜನತಾ ಪಾರ್ಟಿ ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡಿ ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದನ್ನ ಕಂಡ ದೇಶದ ಜನ ಮತ್ತು ವಿಪಕ್ಷಗಳು ಮೋದಿ ಸರ್ಕಾರದ ಮೊದಲ ವಿಕೆಟ್ ಬಿದ್ದಾಗಿದೆ, ಇನ್ಮೇಲೆ ಮೋದಿ ಸಂಪುಟದ ಮತ್ತಷ್ಟು ವಿಕೆಟ್ಗಳು ಬೀಳ್ತಾನೆಗಿರ್ತಾವೆ ನೋಡಿ ಅಂತ ಹೇಳಿದ್ರು. ಅದರಂತೆ ಇದೀಗ ಮೋದಿ ಸಂಪುಟದ ಮತ್ತೊಬ್ಬ ಪ್ರಭಾವಿ ಸಚಿವರ ವಿಕೆಟ್ ಉರುಳೋ ಸಾಧ್ಯತೆ ದಟ್ಟವಾಗಿದೆ. ಈ ಮಾತನ್ನ ನಾವು ಯಾಕೆ ಹೇಳ್ತಿದ್ದೀವಿ ಗೊತ್ತಾ? ಯಾಕಂದ್ರೆ ಅಂತ ಲಕ್ಷಣಗಳು ಈಗಾಗಲೇ ಗೋಚರಿಸುತ್ತಿವೆ. ಹಾಗಾದ್ರೆ ಮೋದಿ ಸರ್ಕಾರದ ಆ ಪ್ರಭಾವಿ ಸಚಿವರಾದ್ರೂ ಯಾರು ಗೊತ್ತಾ? ಅವರು ಬೇರೆ ಯಾರು ಅಲ್ಲ, ನಮ್ಮ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ. ಹೌದು ವೀಕ್ಷಕರೇ, ಧರ್ಮೇಂದ್ರ ಪ್ರಧಾನ್ ಆಯ್ತು, ಈಗ ನಿತಿನ್ ಗಡ್ಕರಿ ಸಾಹೇಬ್ರ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಈ ಬಾರಿ ಸಮರ ಸಾರಿರೋದು ಸಿಜೆಪಿ ಅಲ್ಲ, ಬದಲಿಗೆ ಇಜೆಪಿ. ಅಸಲಿಗೆ ಏನಿದು ಇಜೆಪಿ? E20 ಪೆಟ್ರೋಲ್ ನೀತಿ ಅಂದ್ರೇನು? ಗಡ್ಕರಿ ಸಾಹೇಬ್ರು ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿ ಮೆಟಾ ಗೂಗಲ್ ವಿರುದ್ಧ 11 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಕ್ಕೆ ಈ ಕಂಪ್ಲೀಟ್ ಪೊಲಿಟಿಕಲ್ ಪ್ಲಸ್ ಆಟೋಮೊಬೈಲ್ ಡ್ರಾಮಾ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತೀರಾ ಸರಳವಾಗಿ ಎಳೆಯಾಗಿ ಬಿಚ್ಚಿಡ್ತೇವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಹೋರಾಟ ನಡೆಸಿ ಸಚಿವರ ರಾಜೀನಾಮೆ ಪಡೆದ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ E20 ಜನತಾ ಪಾರ್ಟಿ ಅಥವಾ ಇಜೆಪಿ ಅನ್ನೋ ಹೊಸ ಡಿಜಿಟಲ್ ಖಾತೆ ಓಪನ್ ಆಗಿದೆ. ಟೀಮ್ ಭಾರತ್ ಅನ್ನೋ ನಾಗರಿಕ ಸಂಘಟನೆ ಮತ್ತು ಪ್ರಸಿದ್ಧ ರಾಜಕೀಯ ವಿಶ್ಲೇಷಕ ತಹಸೀನ್ ಪೂನಾವಾಲಾ ಅವರು ಇದರ ಮುಂಚೂಣಿಯಲ್ಲಿದ್ದಾರೆ. ಖಾತೆ ಓಪನ್ ಆದ ಕೆಲವೇ ದಿನಗಳಲ್ಲಿ ಬರೋಬ್ಬರಿ 48,000ಕ್ಕೂ ಹೆಚ್ಚು ಜನರು ಈ ಖಾತೆಯನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ದಾರೆ. ಯುವ ಜನತೆ, ವಾಹನ ಪ್ರಿಯರು, ಬೈಕರ್ ಸಾಲು ಸಾಲಾಗಿ ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ. ಈ ಇಜೆಪಿ ಸದ್ಯದಲ್ಲಿ ಬೃಹತ್ ಮಟ್ಟದ ವಾಹನ ಪ್ರತಿಭಟನೆಗೆ ಕರೆ ನೀಡಿದೆ. ಗಾಡಿ ಮಾರ್ಚ್, ಗಾಂಧಿ ಮಾರ್ಚ್ ಅನ್ನೋ ಹೆಸರಿನಲ್ಲಿ ಜುಲೈ 31ರಂದು ದೆಹಲಿಯಲ್ಲಿ ಸಾವಿರಾರು ಕಾರು ಮತ್ತು ಬೈಕ್ ಸವಾರರು ಒಟ್ಟಾಗಿ ಪ್ರತಿಭಟನೆ ನಡೆಸಲಿದ್ದಾರೆ. ಈ ಇಜೆಪಿ ಅಥವಾ ಟೀಮ್ ಭಾರತ್ ಸರ್ಕಾರಕ್ಕೆ ಕೊಟ್ಟ 6 ಪ್ರಮುಖ ಬೇಡಿಕೆಗಳು ಯಾವುವು ಗೊತ್ತಾ? ಮೊದಲನೇ ಬೇಡಿಕೆ, 2023ಕ್ಕಿಂತ ಮುಂಚೆ ತಯಾರಾದ E10 ಪೆಟ್ರೋಲ್ಗೆ ವಿನ್ಯಾಸಗೊಂಡ ಹಳೆಯ ವಾಹನಗಳಿಗೆ ಸೂಕ್ತವಾದ E10 ಇಂಧನವನ್ನ ತಕ್ಷಣವೇ ಪಂಪ್ಗಳಲ್ಲಿ ಲಭ್ಯಗೊಳಿಸಬೇಕು. ಎರಡನೇ ಬೇಡಿಕೆ, ಪ್ರಸ್ತುತ ಮಾರಾಟವಾಗ್ತಿರೋ E20 ಪೆಟ್ರೋಲ್ ಬೆಲೆಯಲ್ಲಿ 20% ರಿಯಾಯಿತಿ ಅಥವಾ ಬೆಲೆ ಇಳಿಕೆ ಮಾಡಬೇಕು. ಮೂರನೇ ಬೇಡಿಕೆ, ಲೀಟರ್ಗೆ 165ರಿಂದ 170 ರೂಪಾಯಿಯಂತೆ ಸಿಗ್ತಾ ಇರೋ ಎಥನಾಲ್ ರಹಿತ ಶುದ್ಧ ಪೆಟ್ರೋಲ್ ಬೆಲೆಯನ್ನ ಸಾಮಾನ್ಯ ಜನರಿಗೆ ಸಿಗೋ ಹಾಗೆ ಕಡಿಮೆ ಮಾಡಬೇಕು. ಅದೇ ರೀತಿ ನಾಲ್ಕನೇ ಬೇಡಿಕೆಯಂತೆ E20 ಇಂಧನ ನೀತಿಗೆ ಸಂಬಂಧಿಸಿದ ಎಲ್ಲ ತಾಂತ್ರಿಕ ದಾಖಲೆಗಳು ಹಾಗೂ ಸರ್ಕಾರಿ ಅಧ್ಯಯನ ವರದಿಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು. 2023ರ ಹಿಂದಿನ ವಾಹನಗಳಿಗೆ ಎಥನಾಲ್ ಮಿಶ್ರಿತ ಇಂಧನದಿಂದ ಆಗ್ತಿರೋ ಎಂಜಿನ್ ಹಾನಿ ಮತ್ತು ತೊಂದರೆಗಳಿಗೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಅನ್ನೋದು ಐದನೇ ಬೇಡಿಕೆ. ಇನ್ನ 6 ಮತ್ತು ಕೊನೆಯ ಬೇಡಿಕೆ ಏನಪ್ಪಾ ಅಂದ್ರೆ, ಸಚಿವ ನಿತಿನ್ ಗಡ್ಕರಿ ಅವರು ಎಥನಾಲ್ ನೀತಿಯಲ್ಲಿ ಹಿತಾಸಕ್ತಿ ಸಂಘರ್ಷ ಹೊಂದಿದ್ದಾರೆ ಅನ್ನೋ ಆರೋಪಗಳ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ನೋಡಿದ್ರಲ್ಲ, ಈ ಬೇಡಿಕೆಗಳು ಸಣ್ಣವೇನಲ್ಲ. ಇದು ನೇರವಾಗಿ ಪ್ರತಿಯೊಬ್ಬ ವಾಹನ ಸವಾರನ ಜೇಬಿಗೆ ಮತ್ತು ಎಂಜಿನ್ಗೆ ಸಂಬಂಧಪಟ್ಟ ವಿಷಯ ಅಲ್ಲಪ್ಪ. ಸರ್ಕಾರ ತಂದಿರೋ E20 ಪೆಟ್ರೋಲ್ನಲ್ಲಿ ಅಂತಹದ್ದೇನು ತೊಂದರೆ ಇದೆ? ಜನ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ ಅಂದ್ರ, ಬನ್ನಿ ಅದನ್ನು ಒಂದ್ ಸ್ವಲ್ಪ ತಾಂತ್ರಿಕವಾಗಿ ಮತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. E20 ಅಂದ್ರೆ 80% ಸಾಮಾನ್ಯ ಪೆಟ್ರೋಲ್ ಮತ್ತು 20% ಎಥನಾಲ್ ಮಿಶ್ರಣ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ತಂದದ್ದು ಒಳ್ಳೆಯ ಉದ್ದೇಶಕ್ಕೆ. ಅಂದ್ರೆ ವಿದೇಶಗಳಿಂದ ತರಿಸಿಕೊಳ್ಳುವ ಕಚ್ಚಾ ತೈಲದ ಆಮದನ್ನ ಕಮ್ಮಿ ಮಾಡುವುದು, ದೇಶದ ರೈತರು ಬೆಳೆಯುವ ಕಬ್ಬು ಧಾನ್ಯಗಳಿಂದ ಎಥನಾಲ್ ತಯಾರಿಸಿದ ದೇಶೀಯ ಇಂಧನ ಉತ್ತೇಜಿಸುವುದು, ಹಾಗೇನೆ ವಾಹನಗಳ ಮಾಲಿನ್ಯವನ್ನ ತಗ್ಗಿಸೋದು. ಇವೆಲ್ಲವೂ ಕಾಗದದ ಮೇಲೆ ಕೇಳೋಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಸಮಸ್ಯೆ ಇರೋದೇ ಅನುಷ್ಠಾನದಲ್ಲಿ. ಯಾಕಂದ್ರೆ 2023ಕ್ಕಿಂತ ಮುಂಚೆ ಭಾರತೀಯ ರಸ್ತೆಗೆ ಬಂದ ಕೋಟಿ ಕಾರು ಮತ್ತು ಬೈಕುಗಳನ್ನ ಕೇವಲ E10 ಅಥವಾ ಸಾಮಾನ್ಯ ಪೆಟ್ರೋಲ್ಗೆ ತಕ್ಕಂತೆ ತಯಾರಿಸಲಾಗಿತ್ತು. ಈ ವಾಹನಗಳ ಎಂಜಿನ್ಗೆ ನೀವು 20% ಎಥನಾಲ್ ಇರುವ E20 ಪೆಟ್ರೋಲ್ ಹಾಕಿದಾಗ ಏನಾಗುತ್ತೆ ಗೊತ್ತಾ? ಎಥನಾಲ್ ನೀರನ್ನ ಬೇಗನೆ ಹೀರಿಕೊಳ್ಳುತ್ತೆ. ಇದರಿಂದ ಇಂಧನ ಟ್ಯಾಂಕ್ ಮತ್ತು ಪೈಪ್ಗಳಲ್ಲಿ ತುಕ್ಕು ಹಿಡಿಯುತ್ತೆ. ಎಂಜಿನ್ ನಲ್ಲಿರುವ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಬಿಡಿಭಾಗಗಳು ಬೇಗನೆ ಸವಿಯುತ್ತವೆ ಅಥವಾ ಹಾಳಾಗುತ್ತವೆ. ಮೈಲೇಜ್ ಗಣನೀಯವಾಗಿ ಕಡಿಮೆಯಾಗುತ್ತೆ. ಇಂಥ ಗಂಭೀರ ಸಮಸ್ಯೆಗಳಿರೋದ್ರಿಂದಲೇ ಈಗ ಬಿಜೆಪಿ ಪಕ್ಷದವರು ಅಕ್ಕಡಕ್ಕಿಳಿದಿರೋದು. ಇದಕ್ಕೊಂದು ಉದಾಹರಣೆ ನೋಡಿ. ಇತ್ತೀಚೆಗೆ ಛತ್ತೀಸ್ಗಢದ ರಾಯ್ಪುರ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿತ್ತು. ಒಬ್ಬ ಗ್ರಾಹಕ ನನ್ನ ಕಾರಿಗೆ E20 ಪೆಟ್ರೋಲ್ ಹಾಕಿ ಇಂಜಿನ್ ಕೆಟ್ಟು ಹೋಯ್ತು ಅಂತ ಮಾರುತಿ ಸುಜುಕಿ ಕಂಪನಿ ವಿರುದ್ಧ
ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ವಿಚಾರಣೆ ನಡೆಸಿ ಆ ಗ್ರಾಹಕನಿಗೆ E20 ಇಂಧನ ಬೆಂಬಲಿಸುವ ಹೊಸ ಗ್ರ್ಯಾಂಡ್ ವಿಟಾರಾ ಕಾರನ್ನು ನೀಡುವಂತೆ ಕಂಪನಿಗೆ ಆದೇಶಿಸಿತ್ತು. ಈ ಘಟನೆ ಸಂಭವಿಸಿದ ಮೇಲೆ ವಾಹನ ಪ್ರಿಯರಲ್ಲಿ ಆತಂಕ 100 ಪಟ್ಟು ಹೆಚ್ಚಾಯಿತು. ನಮ್ಮ ಬಳಿ ಇರೋ ಹಳೆ ಕಾರುಗಳ ಗತಿ ಏನೋ, ನಮಗೆ ಪ್ಯೂರ್ ಪೆಟ್ರೋಲ್ ಬಳಸೋಕೆ ಆಪ್ಷನ್ ಕೊಡ್ತಿಲ್ಲ, ಕಡ್ಡಾಯವಾಗಿ E20 ಅನ್ನೇ ಹೇರ್ತಿದ್ದಾರೆ ಅಂತ ಜನ ಆಕ್ರೋಶ ಹೊರಹಾಕೋಕೆ ಶುರು ಮಾಡಿದ್ರು. ಸರಿ, ಇಷ್ಟೆಲ್ಲ ರಾದ್ಧಾಂತ ನಡೀತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿದ್ರು ಗೊತ್ತಾ? ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಕ್ಸ್ ಅಕೌಂಟ್ಗಳಲ್ಲಿ ಗಡ್ಕರಿ ಅವರ ವಿರುದ್ಧ ಟ್ರೋಲ್ಗಳು, ಮೀಮ್ಸ್ಗಳು, ನಿಂದನೀಯ ಪೋಸ್ಟ್ಗಳು ಹರಿದಾಡೋಕೆ ಶುರುವಾದ್ವು. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಗಡ್ಕರಿ ಅವರ ಮುಖ, ಧ್ವನಿಯನ್ನ ದುರುಪಯೋಗ ಪಡಿಸಿಕೊಂಡು ಡೀಪ್ ಫೇಕ್ ವಿಡಿಯೋಗಳನ್ನ ಸೃಷ್ಟಿಸಲಾಯಿತು. ಗಡ್ಕರಿ ಅವರ ಮಗ ನಿತಿನ್ ಗಡ್ಕರಿ ಅವರು ನಡೆಸುತ್ತಿರುವ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಕಂಪನಿಯು ಎಥನಾಲ್ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದೆ. ತಮ್ಮ ಕುಟುಂಬಕ್ಕೆ ಕೋಟಿ ಲಾಭವಾಗಲಿ ಅಂತಲೇ ಗಡ್ಕರಿ E20 ಪೆಟ್ರೋಲ್ ತಂದಿದ್ದಾರೆ ಅನ್ನೋ ಗಂಭೀರ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಲಾಯಿತು. ತಮ್ಮ ಮತ್ತು ತಮ್ಮ ಕುಟುಂಬದ ತೇಜೋವಧಿಯಾಗುತ್ತಿರುವುದನ್ನ ಕಂಡ ಸಚಿವ ನಿತಿನ್ ಗಡ್ಕರಿ ಅವರು ತಕ್ಷಣವೇ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಗೊತ್ತಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್, ಯೂಟ್ಯೂಬ್, ಕೇಂದ್ರ IT ಸಚಿವಾಲಯ ಮತ್ತು ಟೆಲಿಕಾಂ ಇಲಾಖೆ ಮತ್ತು ಜಾಂಡೋ ಅಂದ್ರೆ ಅನಾಮಧೇಯ ಅಪರಿಚಿತ ಬಳಕೆದಾರರ ವಿರುದ್ಧ. ಅಷ್ಟೇ ಅಲ್ಲ, ತಮ್ಮ ಪ್ರತಿಷ್ಠೆಗೆ ಧಕ್ಕೆ ತಂದಿದ್ದಕ್ಕಾಗಿ ಬರೋಬ್ಬರಿ 11 ಕೋಟಿ ರೂಪಾಯಿಗಳ ಮಾನನಷ್ಟ ಪರಿಹಾರವನ್ನು ಕೋರಿದ್ದಾರೆ. ಇನ್ನ ಹೈಕೋರ್ಟ್ಗೆ ಗಡ್ಕರಿ ನೀಡಿದ ಪ್ರಮುಖ ಸ್ಪಷ್ಟನೆಗಳೇನು ಅಂತ ನೋಡೋದಾದ್ರೆ, ಮೊದಲನೇ ಸ್ಪಷ್ಟನೆ, ಇದು ಪೆಟ್ರೋಲಿಯಂ ಸಚಿವಾಲಯದ ನೀತಿ. ಗಡ್ಕರಿ ಅವರು ವಕೀಲ ಸಂದೀಪ್ ಲಡ್ಡಾ ಮೂಲಕ ಸ್ಪಷ್ಟನೆ ನೀಡಿದ್ದು, E20 ನೀತಿ ಸಂಪೂರ್ಣವಾಗಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯಕ್ಕೆ ಸೇರಿದ್ದು. ರಸ್ತೆ ಸಾರಿಗೆ ಸಚಿವಾಲಯಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾನು ಎಂದಿಗೂ ಪೆಟ್ರೋಲಿಯಂ ಸಚಿವನಾಗಿರಲಿಲ್ಲ. ಈ ನೀತಿ ರೂಪಿಸುವಲ್ಲಿ ನನ್ನ ಯಾವುದೇ ಅಧಿಕಾರ ಚಲಾಯಿಸಿಲ್ಲ ಎಂದಿದ್ದಾರೆ. ಇನ್ನ ಎರಡನೇ ಸ್ಪಷ್ಟನೆ ಏನು ಅಂದ್ರೆ, ಕುಟುಂಬದ ಮೇಲಿನ ಆರೋಪ ಸುಳ್ಳು ಅನ್ನೋದು. ನನ್ನ ಮಗನ ಕಂಪನಿಗೂ ಈ E20 ನೀತಿಯ ಜಾರಿಗೂ ಯಾವುದೇ ಅಕ್ರಮ ಲಿಂಕ್ ಇಲ್ಲ. ಕುಟುಂಬ ಅನುಚಿತ ಲಾಭ ಪಡೆದಿದೆ ಅನ್ನೋದು ಆಧಾರ ರಹಿತ ಮತ್ತು ಸುಳ್ಳು ಆರೋಪ ಅಂತ ಹೇಳಿದ್ದಾರೆ. ಅದೇ ರೀತಿ ಮೂರನೇ ಸ್ಪಷ್ಟನೆಯಲ್ಲಿ ರಾಜಕೀಯ ವಿಮರ್ಶೆಯ ಮಿತಿ ದಾಟಿದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿದ್ದಾಗ ನ್ಯಾಯಸಮ್ಮತ ವಿಮರ್ಶೆಗಳನ್ನ ನಾನು ಸ್ವಾಗತಿಸುತ್ತೇನೆ, ಆದ್ರೆ AI ಬಳಸಿ ಮುಖ ಬದಲಾಯಿಸಿ ನಿಂದನೀಯ ಭಾಷಣೆಯಲ್ಲಿ ನನ್ನ ಡಿಜಿಟಲ್ ಗುರುತನ್ನ ಹಾಳು ಮಾಡಲಾಗ್ತಿದೆ. ಇದು ನನ್ನ ಪ್ರಚಾರ ಮತ್ತು ವ್ಯಕ್ತಿತ್ವದ ಹಕ್ಕುಗಳ ಉಲ್ಲಂಘನೆ ಅಂತ ವಾದಿಸಿದ್ದಾರೆ. ಅತ್ಯಂತ ಪ್ರಮುಖವಾಗಿ ಗಡ್ಕರಿ ಅವರು ಕೋರ್ಟ್ಗೆ 26 ನಿರ್ದಿಷ್ಟ ಲಿಂಕ್ ಗಳನ್ನ ಕೊಟ್ಟು ಆ ಎಲ್ಲಾ ಮಾನಹಾನಿಕರ ವಿಡಿಯೋ ಮತ್ತು ಪೋಸ್ಟ್ ಗಳನ್ನ ತಕ್ಷಣವೇ ಡಿಲೀಟ್ ಮಾಡಲು ಕಾಯಂ ತಡೆಯಾಜ್ಞೆ ನೀಡುವಂತೆ ಕೋರಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಆರಿಫ್ ಡಾಕ್ಟರ್ ನಡೆಸಲಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದೆಡೆ ಸಿಜೆಪಿ ಹಾದಿಯಲ್ಲೇ ಹೊರಟಿರೋ EJP E20 ನೀತಿಯ ವಿರುದ್ಧ ಜುಲೈ 31ರ ದೆಹಲಿ ಪ್ರತಿಭಟನೆಗೆ ಸಜ್ಜಾಗ್ತಿದೆ. ಇನ್ನೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನು ಒರೆಸಿ ಹಾಕಲು, ತಮ್ಮ ಕಳಂಕರಹಿತ ಇಮೇಜ್ ಉಳಿಸಿಕೊಳ್ಳಲು ಸಚಿವ ನಿತಿನ್ ಗಡ್ಕರಿ ಅವರು ಹೈಕೋರ್ಟ್ ನಲ್ಲಿ ಬೃಹತ್ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ತೈಲ ಆಮದು ಕಮ್ಮಿ ಮಾಡೋದು, ರೈತರಿಗೆ ಬೆಂಬಲ ನೀಡುವುದು ಮತ್ತು ಪರಿಸರ ರಕ್ಷಣೆ ಮಾಡೋದು ಎಷ್ಟು ಅಗತ್ಯವೋ, ದೇಶದ ಕೋಟ್ಯಾಂತರ ಹಳೆಯ ವಾಹನಗಳ ಮಾಲೀಕರ ಎಂಜಿನ್ ಸುರಕ್ಷತೆ ಮತ್ತು ಅವರ ಜೇಬಿನ ಹಿತ ಕಾಯುವುದು ಅಷ್ಟೇ ಮುಖ್ಯ ಅಲ್ವಾ? ಈ ಇಡೀ ಹೈಡ್ರಾಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಬಳಿ 2023ಕ್ಕಿಂತ ಮುಂಚಿನ ಹಳೆಯ ಕಾರು ಅಥವಾ ಬೈಕ್ ಇದೆಯಾ? ನೀವು E20 ಪೆಟ್ರೋಲ್ ಹಾಕಿಸಿದ ಮೇಲೆ ನಿಮ್ಮ ವಾಹನದಲ್ಲಿ ಏನಾದರೂ ಮೈಲೇಜ್ ಅಥವಾ ಎಂಜಿನ್ ತೊಂದರೆ ಕಾಣಿಸಿಕೊಂಡಿದೆಯಾ? ಹಾಗೂ ಗಡ್ಕರಿ ಅವರ ಮೇಲಿನ ಈ ಆರೋಪಗಳು ಮತ್ತು ಅವರು ಹೂಡಿರೋ 11 ಕೋಟಿಯ ದಾವೆ ಬಗ್ಗೆ ನೀವೇನಂತೀರಾ? ನಿಮ್ಮ ಮುಕ್ತ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ತಕ್ಷಣವೇ ಒಂದು ಲೈಕ್ ಮಾಡಿ. ನಿಮ್ಮ ವಾಹನ ಪ್ರಿಯ ಸ್ನೇಹಿತರು ಮತ್ತು ಬೈಕರ್ಸ್ ಗ್ರೂಪ್ ಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.